Taste the Daily. Taste the Daily. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಕೂಡ ಬೀರ್ತಾ ಇಲ್ಲ ಅಂತ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಹೇಳಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕರು ಕೂಡ ಹೌದು. ಹೈಕಮಾಂಡ್ಗೆ ಗೊತ್ತಿಲ್ಲ ಅನ್ನುವ ಪ್ರಶ್ನೆ ಅಲ್ಲ, ನಮ್ಮ ಸ್ಥಳೀಯ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ, ನಮ್ಮ ರಾಜ್ಯದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ಸದನದಲ್ಲಿ ವಿರೋಧ ಪಕ್ಷವನ್ನ ಒಮ್ಮತದಿಂದ ನಾವು ಎದುರಿಸ್ತಿದ್ವಿ. ನಾಳೆ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, ಹೈಕಮಾಂಡ್ ಜೊತೆ ವಸ್ತುಸ್ಥಿತಿಯನ್ನು ಮಾತನಾಡ್ತೇನೆ ಅಂತ ಹೇಳಿ ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕ ಟಿ.ಬಿ. ಜಯಚಂದ್ರ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಪವರ್ ಶೇರಿಂಗ್ ವಿಚಾರ ತಾರಕಕ್ಕೇರಿದೆ. ಹಿರಿಯ ನಾಯಕರು ನೀವಿದ್ದೀರಾ, ಹೈಕಮಾಂಡ್ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆಯಾ? ಯಾಕೆ ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗಿದ್ದಾರೆ ಅಂತ ಸರ್? ನೋಡಿ, ಇದು ಹೈಕಮಾಂಡಿಗೆ ಗೊತ್ತಿಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಬೆಳಿಗ್ಗೆ ಎದ್ದು ವರಿಷ್ಠರು, ಜನರಲ್ ಸೆಕ್ರೆಟರೀಸು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ನಾಯಕರ ಜೊತೆ ಟಚ್ಚಲ್ಲಿ ಇದ್ದೇ ಇದ್ದಾರೆ. ಆದ್ದರಿಂದ ಎಲ್ಲ ಒಂದು ಕಡೆಗೆ ಇದನ್ನು ಮಧ್ಯವರ್ತಿಗಳು ಮಾತಾಡೋದನ್ನು ಕೂಡ ಸಣ್ಣ ಸಣ್ಣದರಲ್ಲೂ ಕೂಡ ತಪ್ಪು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮಾಧ್ಯಮದಲ್ಲಿ ಹೆಚ್ಚು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಯಾವುದಕ್ಕೂ ಕೂಡ ಅರ್ಥ ಇಲ್ಲ. ಈಗ ಜೊತೆಯಲ್ಲೇ ವಿಧಾನಸಭೆಯನ್ನು ಫೇಸ್ ಮಾಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಒಮ್ಮತದಿಂದ ನಾವು ವಿರೋಧ ಪಕ್ಷವನ್ನು ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಅಂದಾಗ ಗೊಂದಲ ಎಲ್ಲಿ ಬರೋಕ್ಕೆ ಸಾಧ್ಯ? ಈಗ ಒಂದು ಕಡೆ ಶಾಸಕರ ಅಭಿಪ್ರಾಯಗಳು, ಮತ್ತೊಂದು ಕಡೆ ಸಿಎಂ ಆ ಶಾಸಕರ ಅಭಿಪ್ರಾಯಗಳು, ಎಲ್ಲ ಒಂದು ಕಡೆ ಇದು ಪಕ್ಷದಲ್ಲಿ ಗೊಂದಲ ಆಗ್ತಾ ಇಲ್ವಾ ಅಂತ? ಯಾವುದೇ ಗೊಂದಲ ಇಲ್ಲ. ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂದರೆ ಕಾಂಗ್ರೆಸ್ ಪಾರ್ಟಿ ಜನಗಳನ್ನು ಆಶೋತ್ತರವನ್ನು ಈಡೇರಿಸ್ತಕ್ಕಂಥದ್ದೇ ನಮ್ಮ ಕೆಲಸ. ಅದರಿಂದ ಆಡಳಿತ ಮೇಲೆ ಯಾವುದೇ ರೀತಿಯಲ್ಲಿ ದುಷ್ಪರಿಣಾಮ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆಡಳಿತವನ್ನು ಎಲ್ಲರಿಗೂ ಸೇರಿ ಕೊಡ್ತೀವಿ. ಸರ್, ಒಂದು ಕಡೆ ಶಾಸಕರು ಮಾತನಾಡ್ತಾ ಇದ್ದಾರೆ, ಜನವರಿಗೆ ಶುಭ ಸುದ್ದಿ ಸಿಗುತ್ತೆ, ಸಂಕ್ರಾಂತಿಗೆ ಸಿಗುತ್ತೆ, ಇಲ್ಲ ಒಂದು ಕಡೆ ಸಿಎಂ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಯಾವಾಗ ಬೀಳುತ್ತೆ ಸರ್? ನೋಡಿ, ಯಾವ ಶಾಸಕ, ನಾನು ಡೆಲ್ಲಿ ಪ್ರತಿನಿಧಿಯಾಗಿರ್ತಕ್ಕಂಥ ನನಗೆ ಗೊತ್ತಿಲ್ಲ, ಆದಮೇಲೆ ಶಾಸಕರು ಹೇಳ್ತಾರೆ ಅಂತಂದರೆ ಅರ್ಥ ಏನಿದೆ? ಸುಮ್ಮನೆ ರೂಮರ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಯಾರೋ ರೂಮರ್ಸ್ ಕ್ರಿಯೇಟ್ ಮಾಡ್ತಾರೆ, ಅದೇ ಒಂದು ದೊಡ್ಡ ಸುದ್ದಿ ಆಗ್ತದೆ. ರಾಜಕೀಯ ವಲಯದಲ್ಲಿ ಇದೆಲ್ಲ ನಡೀತಕ್ಕಂಥದ್ದೇ, ಆ ರೀತಿಯಾಗಿ ನಡೀತಾ ಇದೆ ಅಷ್ಟೇ ವಿನಃ ಅದಕ್ಕೇನು ಅರ್ಥ ಇಲ್ಲ, ಮತ್ತು ಬೆಲೆನೂ ಇಲ್ಲ, ತೂಕನೂ ಇಲ್ಲ. ಸರ್, ಹೈಕಮಾಂಡ್ ಭೇಟಿ ಆಗುವ ಸಾಧ್ಯತೆ ಇದೆ ಸರ್? ನೀವೇನಾದರೂ ಹೈಕಮಾಂಡ್ ನಾಯಕರನ್ನು ಭೇಟಿ? ನಾನು ಡೆಲ್ಲಿಗೆ ಹೋದಾಗ ನಾನು ಸಾಮಾನ್ಯವಾಗಿ ನಾಳೆ ಹೋಗ್ತಾ ಇರ್ತಕ್ಕಂಥ ಪಕ್ಷದ ಕಾರ್ಯಕ್ರಮನೇ ಇದೆ. ಅಲ್ಲಿ 2-3 ದಿವಸ ಇದ್ದು ನಾನು ವಸ್ತುಸ್ಥಿತಿಯನ್ನು ನಾವು ಸ್ವಾಭಾವಿಕವಾಗಿ ಚರ್ಚೆ ಮಾಡ್ತೀವಿ. ಅದನ್ನು ಚರ್ಚೆ ಮಾಡ್ತೀವಿ. ಅದೇ ನೀವು ಅನುಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈ ಗೊಂದಲ ಆಗ್ತಾ ಇದ್ದಾಗ ಆಡಳಿತ ಯಂತ್ರದ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವಾ ಅಂತ? ಏನಾಗೋದಿಲ್ಲ. ಆಡಳಿತವನ್ನು ಸರಿದಾರಿನಲ್ಲಿ ತಗೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ.